ನೋಡಿದ್ರೆ ಗೊತ್ತಾಗುತ್ತೆ ಪ್ರೇಮ ಅಂತೂ ತುಂಬಾ ಪೊಸೆಸಿವ್. ರಿಯಲ್ ಲೈಫಲ್ಲಿ ಪ್ರಿಯಾ ಜೆ ಆಚಾರ್ ಹೇಗೆ ಅಂತ ಪೊಸೆಸಿವ್ ಅಥವಾ ಆ ಒಂದು ಎರಡು ಕ್ಯಾರೆಕ್ಟರ್ಗೆ ನೋಡೋದಾದ್ರೆ ನೀವು ಹೇಗೆ ಅಂತ? ಇಲ್ಲ, ಪೊಸೆಸಿವ್ ಅಂದರೆ ಕೆಲವು ಲವ್ ಅಂತ ಇದ್ಮೇಲೆ ಆ ಪೊಸೆಸಿವ್ನೆಸ್ ಒಂದು ಚಿಕ್ಕ ಪರ್ಸೆಂಟ್ ಆದರೂ ಇದ್ದೇ ಇರುತ್ತೆ. ಸೊ ಆ ಥರ ಒಂದು ಚಿಕ್ಕ ಪೊಸೆಸಿವ್ನೆಸ್ ಇದ್ದೇ ಇದೆ. ನೀವೊಂದು ಹೇಳೋದು ವಿಡಿಯೋ ವೈರಲ್ ಆಗಿತ್ತು, ಮದುವೆ ಆದರೆ ಮರ್ಯಾದೆ ಜಾಸ್ತಿ ಅಂತ. ಇಟ್ ವಾಸ್ ವೆರಿ ಸ್ಪಾಂಟೇನಿಯಸ್. ಯಾಕಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದರು. ಸೊ ಅವ್ರಿಗೇನೋ ಹೇಳಕ್ಕೆ ಹೋದ, ಅವರು ಹೇಳ್ತಾ ಇರ್ತಾರೆ ಮದುವೆ ಆಗಬೇಕು ಮಗ, ಮದುವೆ ಆಗಬೇಕು ಆ ಥರ ಎಲ್ಲ ಹೇಳ್ತಿರ್ತಾರಲ್ಲ, ನೋಡಿ ಮದುವೆ ಆದರೆ ಒಳ್ಳೆ ಮರ್ಯಾದೆ ಸಿಗುತ್ತೆ ಅಂತೇಳಿ. ಅದು ದೊಡ್ಡವರಿಂದ ಮನೇಲಿ, ಬಟ್ ಹೊರ ಜಗತ್ತಿಗೆಲ್ಲ ಮದುವೆ ಅನ್ನೋದು ಲೈಕ್ ಸೋಷಿಯಲ್ ಸೇಕ್, ಅದು ಒಂದು ಪ್ರೀತಿ. ಈಗ ಪ್ರಿಯಾ ಜೆ ಆಚಾರ್ ಅವ್ರಿಗೆ ಮದುವೆ ಆಗಿದೆ, ಮರ್ಯಾದೆ ಜಾಸ್ತಿ ಸಿಗ್ತಾ ಇದೆಯಾ? ಹಂಗೇನಿಲ್ಲ, ಅದೇ ಈ ಅಮ್ಮಂದ್ರಿಂದ ಅಪ್ಪನಿಂದ ಎಲ್ಲ ಅದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವ್ರು ಚಿಕ್ಕ ವಯಸ್ಸಿಂದ ನಮ್ಮನ್ನ ಹೇಗೆ ನೋಡಿರ್ತಾರೋ ಮದುವೆ ಆದ್ಮೇಲೂ ಹಾಗೆ ನೋಡೋದು. ಸೊ ಆ ಡಿಫ್ರೆನ್ಸಸ್ ಎಲ್ಲ ಏನೂ ಇಲ್ಲ. ಇಟ್ಸ್ ಗೋಯಿಂಗ್ ಗುಡ್. ಹೆಂಗೆ ತುಂಬಾ ಮನೆಯಲ್ಲೇ ಇರೋದಾ, ಹೋಮ್ಲಿನ ಹೇಗೆ? ಆಫ್ಟರ್ ಮ್ಯಾರೇಜ್ ಏನ್ ಡಿಫ್ರೆನ್ಸ್ ಆಗಿದೆ, ಏನ್ ಅನ್ಸುತ್ತೆ? ಇಲ್ಲ, ನಾನು ಮುಂಚೆಯಿಂದನೂ ಸ್ವಲ್ಪ ಹೋಮ್ಲಿ, ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ, ನನ್ನ ತಂಗಿ ಜೊತೆ, ನನ್ನ ಪೆಟ್ ಜೊತೆ, ಇವಾಗ ನಾನು ಎಲ್ಲ ಮನೆಯಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ. ಅಮ್ಮ ಮಾಡ್ಕೊಟ್ಟಿದ್ದು ತಿನ್ನೋದು ಆ ಥರ ಎಲ್ಲ. ಇವಾಗಾದ್ರು ವೀಕೆಂಡ್ಸ್ ಹೋದ್ರೂ ಫ್ಯಾಮಿಲಿ ಜೊತೆನೇ ಹೋಗೋದು. ಸೊ ಫ್ರೆಂಡ್ಸ್ ಇದ್ದಾರೆ, ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಆಗಿರೋದ್ರಿಂದ ಸೊ ಎಲ್ಲ ಮಿಕ್ಸ್ ಎಲ್ಲ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ. ಸೊ ಓಕೆ, ನಿಮ್ಮ ಹಸ್ಬೆಂಡ್ ಏನು ಹೇಳ್ತಾರೆ ಈಗ ಈ ಸೀರಿಯಲ್ ಈ ಪಾತ್ರ ನೋಡಿ? ಹಿ ಈಸ್ ಹ್ಯಾಪಿ ದಟ್ ನನಗೆ ಈಗ RX100 ಓಡ್ಸೋದು ಕಲ್ತಿದ್ದೀನಿ ಅಂತ. ಈಗ ಅವ್ನ ಬೈಕ್ನು ಸ್ಕೀಮ್ ಹಾಕಿದ್ದೀನಿ. ಸೊ ಅವ್ನ ಬೈಕು ಓಡಿಸೋದೆ. ಪಾತ್ರದ ಬಗ್ಗೆ ಏನಂದ್ರು? ಪಾತ್ರ ತುಂಬ ಚೆನ್ನಾಗಿದೆ. ಇವಾಗ ಒಂದು ನಗ್ಸೋ ಥರ, ಇವಾಗ ಒಂದು 10 ಎಪಿಸೋಡ್ಸ್ ಹೆಂಗಿತ್ತು ಅಂದರೆ ಇವಾಗ ಗೊತ್ತೇ ಇಲ್ಲ ಜನಕ್ಕೆ, ಒಂಥರ ಟ್ವಿಸ್ಟ್ ಆಗಿಬಿಡಿದೆ. ಅಯ್ಯೋ ಇದೇನು ಹಿಂಗಾಗೋಯ್ತು ಇವಾಗ ಈ ಸಡನ್ನಾಗಿ ಆಲ್ ಆಫ್ ಸಡನ್ ಹಿಂಗಾಯ್ತು ಅಂತೇಳಿ. ಡೆಫಿನೆಟ್ಲಿ ಅವ್ರ ರಿಯಾಕ್ಷನು ಹಂಗೆ ಇತ್ತು. ದಿನ ಎಪಿಸೋಡ್ ನೋಡ್ತಿದ್ದಾರೆ ನಮ್ಮ ಮನೇಲೂ ಎಲ್ಲರೂ. ಸೊ ರಿಯಾಕ್ಷನ್ಸ್ ಇದೆ, ಮೊನ್ನೆ ಚೆನ್ನಾಗಿತ್ತು, ಇದೇನು ಹಿಂಗಾಗೋಯ್ತು ಅಂತ ಅವ್ರಿಗೂ ಒಂದು ಕ್ವೆಶನ್ ಇದೆ. ಸೊ ಒಂದು ಪ್ರೇಮ ಪಾತ್ರನ ಅವ್ರಿಗೂ ಇಷ್ಟ ಆಗಿದೆ, ಇಷ್ಟಪಡ್ತಾ ಇದ್ದಾರೆ.